ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ರಾಮ ಭಗತ್ ಪರಹಿತ ನಿರತ ಪರ ದುಃಖ ದುಃಖಿ ದಯಾಲ್ ಭಗತ್ ಶಿರೋಮಣಿ ಭರತ ते जनी डरपहु सुरपाल सत्य संध प्रभु सुर हितकारी भरत राम आयस अनुसारे स्वारथ बिबस बिकल तुम होहूं भरत दोष नहीं राउर मोहूं सुनी सुरबर सुरगुर बरबानी भा प्रमोद मन मीटी गलानी बरशी प्रसून हरषि सुर रावूं लगे सराहन भरत सुभावूं ये ही विधि भरत चले मग जाही दशा देखी मुनि सिद्ध सिहाही जबहि राम कही लेहि उसासा उमगत पेमु मनहु चहु पासा द्रवहि बचन सुनी कुलिस पशाना पुरजन पेमु न जाई बखाना बीच बास करी जमु नहीं आये निरखी ನೀರು ಲೋಚನ ಜಲ ಛಾಯೆ. ಇವು ಚೌಪಾಯಿಗಳು ಮತ್ತು ದೊಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಇಂದ್ರನಿಗೆ ರಾಮನ ಬಗ್ಗೆ ತಿಳಿಸ್ತಾ ಹೇಳ್ತಾರೆ, ಎಲೆ ಸುರೇಂದ್ರ, ರಾಮಭಕ್ತರು ಯಾವಾಗಲೂ ಪರಹಿತ ನಿರತರು, ಅಂದರೆ ಬೇರೆಯವರಿಗೆ ಒಳ್ಳೆಯದು ಮಾಡೋದಕ್ಕೋಸ್ಕರ ಇರುವಂಥವ್ರು. ಅವರು ಪರರ ದುಃಖದಲ್ಲಿ ದುಃಖಿಗಳಾಗಿರ್ತಾರೆ ಮತ್ತು ದಯಾಳುಗಳು ಕೂಡ ಆಗಿರ್ತಾರೆ. ಭರತನಾದರೂ ಭಕ್ತ ಶಿರೋಮಣಿ, ಅದಕ್ಕೋಸ್ಕರ ಅವನನ್ನು ನೋಡಿ ಭಯ ಪಡಬೇಕಾಗಿಲ್ಲ. ಪ್ರಭು ಶ್ರೀರಾಮಚಂದ್ರ ಇದ್ದಾನಲ್ಲ, ಅವನು ಸತ್ಯಸಂಧನು, ದೇವತೆಗಳಿಗೆ ಹಿತವನ್ನು ಮಾಡುವಂಥವನು. ಭರತ ಶ್ರೀರಾಮನ ಆಜ್ಞೆಯ ಅನುಸಾರವಾಗಿ ನಡ್ಕೊಳ್ತಾನೆ. ನೀನು ವ್ಯರ್ಥವಾಗಿ ಸ್ವಾರ್ಥವಶವಾಗಿ ತಲೆ ಕೆಡಿಸ್ಕೊಳ್ಬೇಡ. ಅಂದರೆ ಅವರೆಲ್ಲ ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡುವಂಥ ಬುದ್ಧಿ ಇರುವಂಥವ್ರಲ್ಲ, ಅವರು ಬೇರೆಯವರಿಗೆ ಒಳಿತನ್ನು ಮಾಡುವಂಥವ್ರು. ಪರರ ದುಃಖವನ್ನು ನೋಡಿ ದುಃಖ ಪಡ್ತಾರೆ ಹೊರತು ಅವರು ಸುಖ ಪಡೋದಿಲ್ಲ. ಮತ್ತು ದಯಾಳುವಾಗಿದ್ದಾರೆ. ಈ ರೀತಿ ಅವರ ಗುಣಗಳನ್ನೆಲ್ಲ ಹೇಳಿ, ನೀನು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದೀಯಾ, ಇದರಲ್ಲಿ ಭರತನದೇನೂ ದೋಷ ಇಲ್ಲ, ಇದು ನಿನ್ನ ಅಜ್ಞಾನ ಮಾತ್ರವಾಗಿದೆ, ನಿನಗವ್ರ ಬಗ್ಗೆ ತಿಳುವಳಿಕೆ ಇಲ್ಲ, ಅದಕ್ಕೆ ನೀನು ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇದೀಯಾ ಅಂತಂದ್ಬಿಟ್ಟು ಹೇಳ್ತಾರೆ. ದೇವಗುರು ಬೃಹಸ್ಪತಿಗಳಾಡದಂತಹ ಹಿತದ ಮಾತನ್ನು ಕೇಳಿ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರಲ್ಲ, ಅಂದರೆ ನೀನು ಯೋಚನೆ ಮಾಡುವಂಥ ಒಂದು ಸಂದರ್ಭನೇ ಇಲ್ಲ, ನೀನೇ ಏನೋ ಒಂದು ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡು ಈ ರೀತಿ ಎಲ್ಲ ತಲೆ ಕೆಡಿಸ್ಕೊಂಡಿದ್ಯಾ ಅಂತಂದ್ಬಿಟ್ಟು ಅದನ್ನು ಕೇಳಿ ಇಂದ್ರನ ಮನಸ್ಸಲ್ಲಿ ತುಂಬ ಸಂತೋಷ ಆಗುತ್ತೆ. ಅವನ ಚಿಂತೆ ಇರುತ್ತಲ್ಲ, ಅದೆಲ್ಲ ದೂರ ಆಗುತ್ತೆ. ಅವನು ಬಹಳ ಸಂತೋಷದಿಂದ ಭರತನ ಸ್ವಭಾವವನ್ನು ಹೊಗಳ್ತಾ ಹೂಮಳೆಯನ್ನು ಸುರಿಸ್ತಾನೆ. ಈಗ ತುಳಸಿದಾಸರು ಭರತನ ಬಗ್ಗೆ ಹೇಳ್ತಾರೆ. ಅಂದರೆ ಇಷ್ಟೊತ್ತು ಇಲ್ಲಿ ಇಂದ್ರ ಏನೇನೆಲ್ಲ ಯೋಚನೆ ಮಾಡ್ದ, ಇವ್ರ ಬಗ್ಗೆ ಏನು ಮಾತಾಡ್ದ, ಅದನ್ನೆಲ್ಲ ಹೇಳಿದ್ರಲ್ಲ. ಈಗ ಭರತನ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಹುಚ್ಚನ ಹಾಗೆ, ಅಂದರೆ ಏನು, ಹೇಗೋ ಒಂದು ಬಟ್ಟೆ ಹಾಕ್ಕೊಂಡಿದ್ದಾನೆ, ತಲೆ ಬಾಚ್ಕೊಂಡಿಲ್ಲ, ಹೇಗೇಗೋ ಇದ್ದಾನೆ. ಆ ರೀತಿ ಭರತ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಅವನ ಪ್ರೇಮ ಮಗ್ನ ದೆಸೆಯನ್ನು ನೋಡಿ, ಅಂತಂದರೆ ಆ ಪ್ರೀತಿ ಪ್ರೇಮದಲ್ಲಿ ಅವನು ಮಗ್ನನಾಗಿದ್ದಾನೆ. ಅವನಿಗೆ ಈ ಶರೀರದ ಪ್ರಜ್ಞೆನೇ ಇಲ್ಲ, ಅವನು ಎಲ್ಲೋ ಇದ್ದಾನೆ, ಅವನದೇ ಆದಂಥ ಒಂದು ಲೋಕ, ಅಂದರೆ ರಾಮನ ಪ್ರೀತಿಯಲ್ಲಿ ಅವನು ಮುಳುಗೋಗಿದ್ದಾನೆ. ಇದನ್ನು ನೋಡಿದಂತಹ ಮುನಿಗಳು ಸಿದ್ಧರು ಅವನನ್ನು ಕೊಂಡಾಡ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಅದನ್ನು ನೋಡುವಂಥ ಒಂದು ಯೋಗ್ಯತೆ ಇರುತ್ತೆ ಅಲ್ವಾ. ಈಗ ಅವನು ಯಾವ ಸ್ಥಿತಿಯಲ್ಲಿದ್ದಾನೆ ಅನ್ನೋದು ಅರ್ಥ ಮಾಡ್ಕೋಬೇಕು ಅಂತಂದರೆ ಅವರು ಆ ಸ್ಥಿತಿಯನ್ನು ಅನುಭವಿಸಿರ್ಬೇಕು, ಆಗಲೇ ಗೊತ್ತಾಗೋದು. ಈಗ ಅವರು ಪ್ರೀತಿಯ ಪರಾಕಾಷ್ಠೆಯಲ್ಲಿದ್ದಾರೆ, ಆ ರಾಮನನ್ನು ನೆನೆಸ್ಕೊಂಡು ಅವನ ಪ್ರೀತಿಯಲ್ಲಿ ಮುಳುಗಿದ್ದಾನೆ ಅನ್ನೋದು ಅಲ್ಲಿರೋ ಎಲ್ಲರಿಗೂ ಗೊತ್ತಾಗೋದಿಲ್ಲ ಅಲ್ವಾ. ಆದರೆ ಮುನಿಗಳು, ಸಾಧುಗಳು, ಇವರು ಅದನ್ನು ಅನುಭವಿಸಿರ್ತಾರೆ. ಭಗವಂತನ ಪ್ರೀತಿ ಎಂಥದ್ದು, ಅದರಲ್ಲಿ ಏನೇನಾಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತಲ್ವ. ಸೊ ಅದಕ್ಕೆ ಅವರು ಅವರು ನೋಡ್ತಾರೆ ಮತ್ತು ಅವನನ್ನು ಕೊಂಡಾಡ್ತಾರೆ. ಭರತ ರಾಮ ಅಂತ ಹೇಳಿ ನೆಟ್ಟಿಸರು ಬಿಟ್ಟಾಗ ಆ ಪ್ರೀತಿ ಇದೆಯಲ್ಲ, ಅದು ನಾಲ್ಕು ಕಡೆನೂ ಹೊರಚಲ್ಲಿದ ಹಾಗೆ ಭಾಸವಾಗ್ತಾ ಇತ್ತಂತೆ. ನೋಡಿ ಯಾವ ರೀತಿ ಪ್ರೀತಿ ಇರ್ಬೋದು ಒಂದು ಅನ್ನೋದು ನಮಗಂತೂ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಯಾಕಂದರೆ ನಾವು ಅಂಥ ಪ್ರೀತಿಯನ್ನು ಅನುಭವಿಸಿದ್ರೆ ಅಲ್ವ ನಮಗೆ ಗೊತ್ತಾಗುತ್ತೆ. ಸೊ ಅವನ ಪ್ರೀತಿ ಮತ್ತು ಅವನ ದೀನತೆಯಿಂದ ಕೂಡಿದಂತಹ ಮಾತನ್ನು ಕೇಳಿ ವಜ್ರ ಮತ್ತು ಕಲ್ಲುಗಳು ಕೂಡ ಕರಗಿ ಹೋಗ್ತಾ ಇದ್ವಂತೆ. ಅಷ್ಟು
ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾನ ಅವನು, ಅಷ್ಟು ದೈನ್ಯ ಭಾವ ಇದೆ ಅವನಲ್ಲಿ. ಅಯೋಧ್ಯ ನಿವಾಸಿಗಳಿಗೆ ರಾಮನ ಪ್ರೀತಿ ಇದೆಯಲ್ಲ, ಆ ಒಂದು ಪ್ರೀತಿ ವರ್ಣನಾತೀತವಾಗಿರುವಂಥದ್ದು. ಅಂದರೆ ವರ್ಣನೆ ಮಾಡೋದಕ್ಕೆ ಆಗಲ್ಲ. ಅಲ್ಲಲ್ಲಿ ಏನು ಮಾಡ್ತಾ ಇದ್ದ ಭರತ, ಎಲ್ಲಾದರೂ ಒಂದು ಕಡೆ ತಂಗಿ ಯಮುನಾ ನದಿಯ ತೀರಕ್ಕೆ ಅವನು ಬರ್ತಾನೆ. ಅಂದರೆ ಇಲ್ಲಿ ಭರತನ ಪ್ರೀತಿಯನ್ನ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಯಾಕೆ ಅಂತಂದರೆ, ನಾನು ಎಷ್ಟೋ ಸರಿ ಹೇಳಿದ್ದೀನಿ, ನಮ್ಮ ಫೀಲಿಂಗ್ಸ್ಗಳೇನಿದೆಯೋ ಅದನ್ನು ನಾವು ಮಾತುಗಳಲ್ಲಿ ಹೇಳೋದಕ್ಕಾಗಲ್ಲ. ಅದು ನಾವು ಅನುಭವಿಸಿದಾಗ ಮಾತ್ರ ನಮಗೆ ಮಾತ್ರ ಗೊತ್ತಾಗೋದು ಅಲ್ವಾ, ಆ ಫೀಲಿಂಗ್ ಹೇಗಿರುತ್ತೆ ಅಂತಂದ್ಬಿಟ್ಟು. ಸೊ ಅದಕ್ಕೆ ಇಲ್ಲಿ ಅವನ ಪ್ರೀತಿ ವರ್ಣನಾತೀತವಾಗಿರುವಂಥದ್ದು ಅಂತ ಹೇಳ್ತಾರೆ. ಮಧ್ಯ ಮಧ್ಯ ಅಲ್ಲಲ್ಲಿ ಅವರು ಸ್ವಲ್ಪ ವಿಶ್ರಾಂತಿಯನ್ನು ತಗೊಂಡು ಕಡೆಗೆ ಯಮುನಾ ನದಿಯ ತೀರಕ್ಕೆ ಬರ್ತಾರೆ. ಯಮುನೆಯ ನೀರನ್ನು ನೋಡಿದ ತಕ್ಷಣ ಅವನ ಕಣ್ಣುಗಳಲ್ಲಿ ನೀರು ಉಕ್ಕಿ ಬರುತ್ತೆ. ಹೀಗೆ ಅವನು ಪ್ರೀತಿಯ ಭಾವದಲ್ಲಿ ಮುಳುಗಿ ಹೋಗಿದ್ದಾನವನು. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.